ಈಗ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಮುಖ್ಯವಾಗಿ ಅವರ ದೇಹದ ಆಕಾರ ಬದಲಾವಣೆ ಆಗ್ತವೆ. ಇದರಲ್ಲಿ ಬಹಳಷ್ಟು ಕ್ರಿಯೆಗಳಿದೆ. ಈ ಸ್ಮಶಾನ ಕ್ರಿಯೆಗಳಲ್ಲಿ ಸ್ಮಶಾನಕ್ಕೆ ಹೋದಂತ ಹೆಣ ಯಾವತ್ತಾದ್ರೂ ವಾಪಸ್ ಬರುತ್ತೆ. ಹಾಗೆ ನಿಮ್ಮ ಹೆಸರಿಂದ ಕೆಲವೊಂದು ಗೊಂಬೆಗಳನ್ನ ಮಾಡಿ ಸ್ಮಶಾನದಲ್ಲಿ ಕ್ರಿಯೆಗಳನ್ನ ಮಾಡಿ ಅದಕ್ಕೆ ಮೊಳೆ ಹೊಡೆದು ಇದರಲ್ಲಿ ಬಹಳಷ್ಟು ಸಮಸ್ಯೆಗಳು ನಿಮ್ಗೆ ಕಾಳೋದಂತಂದ್ರೆ ಕುತ್ತಿಗೆನು ಈ ರೀತಿ ಕೆಲವೊಂದು ಮೊಳೆಗಳನ್ನ ಹೊಡೆದು ಸ್ಮಶಾನದಲ್ಲಿ ಕೂತಾಕಿದ್ರೆ ಅಂತ ವ್ಯಕ್ತಿಗಳಿಗೆ ನೀವು ಏನೇ ಮಾಡಿದ್ರು ಕೂಡ ಅವನು ಸರಿಪಡಿಸ್ಕೊಳಕ್ ಆಗೋದು. ಒಂದ್ ರೀತಿ ಹೆಣದ ರೂಪದಲ್ಲಿ ಮನೆಯಲ್ಲಿ ಬಿದ್ದು ವಾಸ ಮಾಡಬೇಕು. ಬಟ್ ಈಗ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ನಮಗೆ ಗೊತ್ತಾಗೋದು ಹೇಗೆ? ಆ್ಯಂಡ್ ಆ ಕುರುಹುಗಳು ಅಂದರೆ ಒಂದು ಸಿಗ್ನೇಚರ್ ಅಥವಾ ಸೈನ್ಸ್ ಗೊತ್ತಾಗ್ತಾ ಹೋಗುತ್ತಲ್ಲ ಏನೋ ನಡೀತಿದೆ ಅಂತ, ಅದನ್ನ ಪ್ರಿಲಿಮಿನರಿ ಅಂದರೆ ಮುಂಚಿತವಾಗಿಯೇ ಗೊತ್ತಾಗೋದು ಹೇಗೆ ಮಾಟ ಮಾಡಿಸಿದ್ದಾರೆ? ಖಂಡಿತವಾಗಲು ನೋಡಿ, ಇದು ಈ ತಂತ್ರವಿದ್ಯೆಯಲ್ಲಿ ಸುಮಾರು 624 ತಂತ್ರಗಳಿದೆ. ಒಂದೇ ರೀತಿ ತಂತ್ರಗಳಂತ ಇರೋದಿಲ್ಲ. ಈಗ ಇದರಲ್ಲಿ ವಶೀಕರಣ ಮಾಡಿಸಿದಾಗ ವ್ಯಕ್ತಿಯಲ್ಲಿ ಆಗುವಂಥ ಬದಲಾವಣೆಗಳು ಬೇರೆ ಇರುತ್ತೆ. ಅರ್ಥ ಆಯ್ತಲ್ಲ? ಈಗ ನಿಮಗೆ ಸ್ತಂಭನ ಮಾಡಿಸಿದಾಗ ಬೇರೆ ರೀತಿ ಆಗುತ್ತೆ, ವಿದ್ವೇಷಣ ಮಾಡಿದಾಗ ಬೇರೆ ರೀತಿ ಇರುತ್ತೆ, ಆಕರ್ಷಣೆ ಮಾಡಿದಾಗ ಬೇರೆ ರೀತಿ ಇರುತ್ತೆ, ಮರಣ ಪ್ರಯೋಗ ಮಾಡಿದಾಗ ಬೇರೆ ರೀತಿ ಇರುತ್ತೆ. ಅಂದರೆ ಎಲ್ಲವೂ ಒಂದೇ ರೀತಿ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಎಫೆಕ್ಟ್ ಆಗ್ತಾ ಇರುತ್ತೆ. ಅದು ಅವರಿಗೆ ಯಾವುದೇ ಒಂದು ದೇವರು ದೇವಸ್ಥಾನಗಳಿಗೆ ತಿರುಗ್ತಾ ಇರ್ತಾರೆ, ಬಟ್ ಅವ್ರಿಗೇನೂ ಗೊತ್ತಾಗೋದಿಲ್ಲ. ಆಸ್ಪತ್ರೆಗಳಿಗೆ ಹೋಗ್ತಾ ಇರ್ತಾರೆ, ಬಟ್ ಅಲ್ಲೇನು ಅವ್ರಿಗೆ ಎಂಥದ್ದೇ ಎಲ್ಲ ಬಾಡಿ ಸ್ಕ್ಯಾನ್ ಮಾಡಿ ಏನೇ ಮಾಡಿಸಿದ್ರು ಕೂಡ ಅವರಲ್ಲಿ ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ ಅಂತಲೇ ಹೇಳ್ತಾ ಇರ್ತಾರೆ ಹೊರತು ಇಂಥದ್ದು ಆಗಿದೆ ಅಂತೇಳಿ ಯಾರು ಹೇಳೋದಿಲ್ಲ. ಅರ್ಥ ಆಯ್ತಲ್ಲ? ಮತ್ತು ಯಾವುದೇ ಒಂದು ಮೆಡಿಸಿನ್ ತೊಗೊಂಡ್ರು ಕೂಡ ಅದು ಅವ್ರ ಮೈಗೆ ಹತ್ತೋದಿಲ್ಲ. ಮೆಡಿಸನ್ನು ಕೂಡ ಅವರಿಗೆ ರಿವರ್ಸ್ ಆಗ್ತಾ ಇರುತ್ತೆ. ಇಂಥ ಸಮಸ್ಯೆಗಳು ಅವರ ದೈಹಿಕವಾಗಿ ಮಾನಸಿಕವಾಗಿ ಅವರಲ್ಲಿ ಕಾಡಿಸ್ತಾ ಹೋಗುತ್ತೆ. ಮುಖ್ಯವಾಗಿ ಅವರ ದೇಹದ ಆಕಾರ ಬದಲಾವಣೆ ಆಗ್ತಾ ಹೋಗುತ್ತೆ. ದೇಹದ ಆಕಾರ ಬದಲಾವಣೆ ಆಗುವಂಥದ್ದು, ಚರ್ಮದ ಬಣ್ಣ ಬದಲಾವಣೆ ಆಗುವಂಥದ್ದು, ತಲೆಯ ಕೂದಲೆಲ್ಲ ಉದುರುವಂಥದ್ದು, ಮತ್ತು ಅವರ ವಿಕಾರತೆ ಹೊಂದ್ತಾ ಹೋಗ್ತಾರೆ. ಈಗ ಒಂದು 2-3 ತಿಂಗಳು ಬಿಟ್ಟು ಒಬ್ಬ ವ್ಯಕ್ತಿಯನ್ನು ಕಂಡಾಗ ನೀವೇ ಹೇಳ್ತೀರ ಅವ್ರಿಗೆ, ಏನಪ್ಪ ಇಷ್ಟೆಲ್ಲ ಬದಲಾವಣೆ ಆಗಿಬಿಟ್ಟಿದೆಯಲ್ಲ, ಹೋಗಿ ಎಲ್ಲಾದ್ರೂ ಆಸ್ಪತ್ರೆಗೆ ತೋರಿಸ್ಕೋ, ಅಥವಾ ಏನೋ ನಿಮ್ಗೆ ಮಾನಸಿಕ ಕಾಯಿಲೆ ಆಗಿದೆ ಅಂಥೇಳಿ ನಿಮ್ಮ ರೂಪ ನಿಮಗಿಂತಲೂ ಹೊರಗಿನವ್ರಿಗೆ ಬಹಳ ಕಾಣ್ತಾ ಇರ್ತದೆ. ಸೊ ರೂಪದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಮತ್ತು ನಿಮಗೆ ಅನುಭವ ಆಗುತ್ತದು, ನನ್ನೊಳಗಡೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದೆ, 4 ಗೋಡೆ ಮಧ್ಯೆನೇ ನಾನು ಜೀವನ ಮಾಡ್ತಾ ಇದ್ದೀನಿ, ಹೊರಗಡೆ ಹೋಗ್ಬೇಕಂತೇಳಿ ಎಲ್ಲ ರೀತಿ ಪ್ರಯತ್ನ ಪಟ್ಟು ರೆಡಿಯಾಗಿ ಹೋದರೂ ಕೂಡ ಮನೆಯಿಂದ ಹೊಸಲು ದಾಟ್ಲಿಕ್ಕೆ ಆಗಲ್ಲ. ಅಷ್ಟೊಂದು ಆಗಲೇ ಮೈಂಡ್ ಚೇಂಜ್ ಆಗಿಬಿಟ್ಟಿರ್ತವೆ. ಅವರ ಸ್ನಾನದ ಮೇಲೆ ಗಮನ ಇರೋದಿಲ್ಲ, ಊಟದ ಮೇಲೆ ಗಮನ ಇರೋದಿಲ್ಲ, ನಿತ್ಯ ಕ್ರಿಯೆಗಳ ಮೇಲೆ ಗಮನ ಇರೋದಿಲ್ಲ, ಮಲಗುವಾಗ ಮನಸ್ಥಿತಿ ಸರಿ ಇರೋದಿಲ್ಲ, ಬೆಳಗ್ಗೆ ಎದ್ದಾಗ ದೇಹ ಸ್ಥಿತಿ ಸರಿ ಇರೋದಿಲ್ಲ. ಅವರ ಆತ್ಮವಿಶ್ವಾಸದಲ್ಲಿ ಎಷ್ಟೇ ಅವರು ಮುಂದುವರಿಬೇಕು ಅಂತೇಳಿ ಪ್ರಯತ್ನ ಪಟ್ಟರೂ ಕೂಡ ಅದು ಕ್ಷಣ ಮಾತ್ರ ಅಷ್ಟೇ. ಅದು ಅರ್ಥ ಆಯ್ತಲ್ಲ? ಅದರಿಂದ ಮುಂದೆ ಅವ್ರು ಏನೋ ಮಾಡಬೇಕು ಅಂತೇಳಿ ವರ್ಷ 2 ವರ್ಷ 3 ವರ್ಷ 5-10 ವರ್ಷಗಳ ಕಾಲನೂ ಇವತ್ತು 4 ಗೋಡೆ ಮಧ್ಯೆ ನಿಂತು ಒದ್ದಾಡ್ದಿರ್ತಕ್ಕಂಥ ಜನಗಳನ್ನು ಕೂಡ ನೋಡಿದ್ವಿ ನಾವು. ಬಟ್ ಅವರಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥ ಮನಸ್ಥಿತಿ ಇದ್ದರೂ ಕೂಡ ಆ ಪರಿಸ್ಥಿತಿಗೆ ಅವರು ಹೊಂದ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು, ಈ ವಾರ, ಈ ತಿಂಗಳು, ಈ ವರ್ಷ ಅಂತೇಳಿ ವರ್ಷಗಳ ಕಾಲನೇ ಕಳೆದೋಗ್ಬಿಟ್ಟಿರ್ತಾರೆ. ಏನಕ್ಕೆ ಆ ಥರ ಆಗುತ್ತೆ ಅನಿಸುತ್ತೆ? ಸುಮಾರು ಜನಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತೀರಾ? ತಿಳುವಳಿಕೆ ಅನ್ನೋದಕ್ಕಿಂತನೂ ಇದು ಎಲ್ಲೂ ಬಾಯಿ ಬಿಟ್ಟು ಹೇಳ್ಕೊಳಕ್ಕಾಗಲ್ಲ. ಬಾಯಿ ಬಿಟ್ಟು ಹೇಳಿದ್ರೆ ಯಾರೂ ನಂಬಲ್ಲ. ನಂಬಿದ್ರು ಕೂಡ ಈ ವ್ಯಕ್ತಿಗೆ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾರೆ, ಆಸ್ಪತ್ರೆಗೆ ತೋರಿಸ್ಕೊ ಅಂತ ಹೇಳ್ತಾರೆ, ಮೆಡಿಸಿನ್ ತಗೋ ಅಂತ ಹೇಳ್ತಾರೆ. ಬಟ್ ನೊಂದಂಥ ವ್ಯಕ್ತಿಗೆ ಸಾಂತ್ವನ ಹೇಳುವಂಥವ್ರು ಯಾರೂ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಈಗ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಈಗ 2-3 ವರ್ಷ ಜೊತೆಲಿದ್ದಂಥ ಒಂದು ಹುಡುಗಿ ಕೈ ಬಿಟ್ಟು ಹೋದಾಗ್ಲೇ ಮನುಷ್ಯ ಎಷ್ಟು ಡಿಪ್ರೆಷನ್ಗೆ ಹೋಗ್ತಾರೆ. ಅದೇ ರೀತಿ ಈ ಪ್ರಯೋಗಗಳು ಮಾಡಿದಾಗ ಕೂಡ ಇದರ 100 ಪಟ್ಟು ಡಿಪ್ರೆಷನ್ಗೆ ಹೋಗ್ಬೇಕಾಗತ್ತೆ ಅವನು. ಆ ಡಿಪ್ರೆಷನ್ ಇದ್ದಂಥ ವ್ಯಕ್ತಿಯನ್ನು ನೀವು ಎಷ್ಟೇ ಸಮಾಧಾನ ಪಡಿಸಿದ್ರು ಕೂಡ ಅವನಿಗೆ ಸಮಾಧಾನ ಆಗೋದಿಲ್ಲ. 4 ಜನರ ಮುಂದೆ ಮಾತ್ರ ನಗಬೇಕಷ್ಟೇ ಅವನು. ಬಟ್ ಒಂಟಿಯಾಗಿದ್ದಾಗ ಅದು ಅವನನ್ನು ಆವರಿಸ್ತಾ ಹೋಗುತ್ತೆ. ಸಂಪೂರ್ಣ ಅವನ ದೇಹ ಎಲ್ಲ ವಿಷ ಆಗಿರುತ್ತೆ. ಊಟ ಮಾಡಿದ್ರೂ ಕೂಡ ಹೊಟ್ಟೆಗೆ ಹತ್ತೋದಿಲ್ಲ ಅವನಿಗೆ. ಬರೀ ಮಾನಸಿಕ ಕಾಯಿಲೆಯಿಂದ ಡಿಪ್ರೆಷನಲ್ಲಿ ಬಳಲಬೇಕಾಗತ್ತೆ. 4 ಗೋಡೆ ಮುದ್ದೆ ಕೂತು ಅಳಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಅವನ ಸ್ವಾಭಾವಿಕ ಗುಣಗಳನ್ನು ಮರಿಬೇಕಾಗತ್ತೆ. ಅವನಲ್ಲಿ ಇರ್ತಕ್ಕಂಥ ಯೌವನ ಚೈತನ್ಯ ಎಲ್ಲವೂ ಹಾಳಾಗಬೇಕಾಗತ್ತೆ. ಆ ವ್ಯಕ್ತಿಯ ಒಂದು ದಿನಚರಿಯನ್ನು ಮರೆತು ಅವನು 4 ಗೋಡೆ ಮುದ್ದೆ ನರಳುವಂಥ ಪರಿಸ್ಥಿತಿ. ಇದು ಅವನಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇರುತ್ತೆ. ಪ್ರಥಮ ಹಂತ ಇದೆ ಎಲ್ಲವೂ ಕೂಡ. ದ್ವಿತೀಯ ಹಂತದಲ್ಲಿ ಸಮಸ್ಯೆಗಳಂತ ಬಂದಾಗ ಪದೇ ಅವನಿಗೆ ನಾನು ಸೂಸೈಡ್ ಮಾಡ್ಕೊಳ್ಬೇಕು, ಅಥವಾ ಮನೆ ಬಿಟ್ಟು ಹೋಗಬೇಕು, ಊರು ಬಿಟ್ಟು ಹೋಗಬೇಕು, ಸ್ಥಳ ಬದಲಾವಣೆ ಮಾಡಬೇಕು ಅಂಥೇಳಿ ಅರೆ ಹುಚ್ಚನಾಗಿ ಜೀವನ ಮಾಡ್ತಾ ಇರ್ತಾನೆ. ಇದು 2ನೇ ಹಂತದಲ್ಲಿ. 3ನೇ ಹಂತದಲ್ಲಿ ಅವರು ಯಾವ ಉದ್ದೇಶ ಇಟ್ಟುಕೊಂಡು ನಿಮ್ಮ ಮೇಲೆ ಪ್ರಯೋಗ ಮಾಡಿರ್ತಾರಲ್ಲ ಆ ಪ್ರಯೋಗಕ್ಕೆ ನೀವು ಒಳಗಾಗಿದ್ದಾಗ ಈ ಒಂದು 6 ವರ್ಷ 8 ವರ್ಷ ಅಥವಾ 12 ವರ್ಷ ಪ್ರಯೋಗದ ಅವಧಿಗಳಿರುತ್ತೆ. ಈ ಅವಧಿಗಳು ದಾಟ್ತಾ ಇದ್ದಂಗೆ ಮನುಷ್ಯನ ಮರಣ ಆಗುತ್ತೆ.
ಪರಿಹಾರ ಇಂಥ ಸಮಸ್ಯೆಗಳಾಗುತ್ತೆ. ತಗೊಳ್ಳಿಲ್ಲ ಅಥವಾ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ತಾನಾಗ್ ತಾನೇ ಪ್ರಯೋಗ ನಿಷ್ಕ್ರಿಯಗೊಳ್ಳಲ್ವಾ? ಅಂದ್ರೆ ಸ್ಟಾಪ್ ಆಗಲ್ವಾ? ಒಂದು ಹಂತ ಆದ್ಮೇಲೆ ಇಷ್ಟು ವರ್ಷ ಇಲ್ಲ ಇಷ್ಟು ತಿಂಗಳಾದ್ಮೇಲೆ ತಾನಾಗ್ ತಾನೇ ಅದು ಎಂಡ್ ಆಗಲ್ಲ? ಈಗ ಒಂದು ಕೆರೆಯಲ್ಲಿ ನೀರು ಹಾಗೆ ಬಿಟ್ರೆ ಪಾಚಿ ಕಟ್ಟಿ ಕೊಳ್ತೋಗುತ್ತೆ. ಹಾಗೆ ನಿಮ್ಮ ಮನಸ್ಸು ಕೂಡ, ಹಾಗೆ ಈ ಪ್ರಯೋಗಗಳು ಕೂಡ. ಯಾವಾಗ ನೀವು ಅದು ನಿಮ್ಮ ಜೊತೆಯಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಲ್ಲ, ನಿಮ್ಮನ್ನು ಇನ್ನೂ ಕೆಳಗಡೆ ತಗೊಳ್ತಾ ಹೋಗುತ್ತೆ ಹೊರತು ಅದನ್ನು ಶುದ್ಧಿ ಮಾಡಲಿಕ್ಕೆ ಬಿಡೋದಿಲ್ಲ. ಇದರಲ್ಲಿ ಬಹಳಷ್ಟು ಕ್ರಿಯೆಗಳಿದೆ. ಈ ಸ್ಮಶಾನ ಕ್ರಿಯೆಗಳಲ್ಲಿ ಸ್ಮಶಾನಕ್ಕೆ ಹೋದಂಥ ಹೆಣ ಯಾವತ್ತಾದ್ರೂ ವಾಪಸ್ ಬರುತ್ತಾ? ಹಾಗೆ ನಿಮ್ಮ ಹೆಸರಿಂದ ಕೆಲವೊಂದು ಗೊಂಬೆಗಳನ್ನು ಮಾಡಿ ಸ್ಮಶಾನದಲ್ಲಿ ಕ್ರಿಯೆಗಳನ್ನು ಮಾಡಿ ಅದಕ್ಕೆ ಮೊಳೆ ಹೊಡೆದು, ಅರ್ಥ ಆಯ್ತಲ್ಲ, ಇದರಲ್ಲಿ ಬಹಳಷ್ಟು ಸಮಸ್ಯೆಗಳು ನಿಮ್ಗೆ ಕಾಳೋದಂತಂದರೆ ಕುತ್ತಿಗೆ ನೋವು. ಕುತ್ತಿಗೆಯಲ್ಲಿ, ಮಂಡಿಗಳಲ್ಲಿ, ಬೆನ್ನಲ್ಲಿ, ತಲೆಗೆ ಸಂಬಂಧಪಟ್ಟಂತೆ ಈ ರೀತಿ ಕೆಲವೊಂದು ಮೊಳೆಗಳನ್ನು ಹೊಡೆದು ಸ್ಮಶಾನದಲ್ಲಿ ಹೂತಾಕಿದ್ರೆ ಅಂಥ ವ್ಯಕ್ತಿಗಳಿಗೆ ನೀವು ಏನೇ ಮಾಡಿದ್ರೂ ಕೂಡ ಅವನು ಸರಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಓಕೆ. ಒಂದು ರೀತಿ ಹೆಣದ ರೂಪದಲ್ಲಿ ಮನೆಯಲ್ಲಿ ಬಿದ್ದು ವಾಸ ಮಾಡಬೇಕು ಅವನು. ಹೆಣ ಎದ್ದು ಓಡಾಡೋದಿಲ್ವಲ್ಲ, ಹಾಗೆ ಆ ವ್ಯಕ್ತಿನ ಎದ್ದು ಓಡಾಡೋಕ್ಕೆ ಆಗೋದಿಲ್ಲ. ಅವನು ಎಷ್ಟೇ ಮನಸ್ಥಿತಿಯನ್ನು ಪರಿವರ್ತನೆ ಮಾಡಿಕೊಂಡು, ಎಷ್ಟೇ ದೇವರು ದಿನರು ಪೂಜೆ ಪುನಸ್ಕಾರ, ಹೋಮ ಹವನ, ಜಪ ತಪ, ಉಪವಾಸ, ಆರಾಧನೆ ಅಂತೇಳಿ ಸಾತ್ವಿಕ ರೂಪದಲ್ಲೇ ಹೋಗ್ತಾ ಇರ್ತಾನೆ ಅಂತ ಹೊರತು ಅವನಿಗೆ ಮಾಂತ್ರಿಕ ಪ್ರಯೋಗಗಳು ಮಾಡ್ಕೊಳ್ಬೇಕನ್ನೋ ಮನಸ್ಸೇ ಬರೋದಿಲ್ಲ. ಪೂಜೆಯಲ್ಲಿ 2 ವಿಧಾನ, ಒಂದು ಸದಾಚಾರ, ಒಂದು ವಾಮಾಚಾರ. ಈಗ ನಿಮ್ಮ ಮೇಲೆ ವಾಮಾಚಾರ ನಡೆದಿದೆ ಅಂತಂದಾಗ ನೀವು ವಾಮಾಚಾರದಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ನಿಮಗೆ ವಾಮಾಚಾರ ಮಾರ್ಗನೇ ಗೊತ್ತಿರೋದಿಲ್ವಲ್ಲ. ನೀವು ಸದಾಚಾರದಲ್ಲಿ ಯಾರು ಕೇಳಿದ್ರು ಕೂಡ ನಾನು ಅಲ್ಲಿ ಪೂಜೆ ಮಾಡಿಸಿದ್ದೀನಿ, ಇಲ್ಲಿ ಪೂಜೆ ಮಾಡಿಸಿದ್ದೀನಿ, ಆ ಹೋಮ ಮಾಡಿಸಿದ್ದೀನಿ, ಈ ಹೋಮ ಮಾಡಿಸಿದ್ದೀನಿ, ಆ ಜ್ಯೋತಿಷ್ಯತ್ರ ಹೋಗಿ ಬಂದೆ ಅಂತಂದಾಗ ಇದು ಜ್ಯೋತಿಷ್ಯರಿಂದ ಪುರೋಹಿತರಿಂದ ಸಿಗುವಂಥ ಪರಿಹಾರ ಅಲ್ಲ. ಮಾಂತ್ರಿಕ ಪ್ರಯೋಗಗಳನ್ನು ಮಾಂತ್ರಿಕರ ಹತ್ರನೇ ಅಥವಾ ತಾಂತ್ರಿಕರ ಹತ್ರನೇ, ಸಾಧಕರ ಹತ್ರನೇ ನೀವು ಅದನ್ನು ಪರಿಹಾರ ಮಾಡಿಸ್ಬೇಕು.